ನಮಸ್ತೆ ವೀಕ್ಷಕರೇ, ಜನತಾ ಟೈಮ್ಸ್ 7ಗೆ ಸ್ವಾಗತ. ಒಳ ಮೀಸಲಾತಿ ಜಾರಿಗೆ ಅರೆಬೆತ್ತಲೆ ಉರುಳು ಸೇವೆ, ಸರ್ಕಾರದ ವಿರುದ್ಧ ಕಿಡಿಕಾರಿದ ಮಾದಿಗರು. ಗೋಕಾಕ್ ಕಳೆದ ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಮಾದಿಗ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಗೋಕಾಕ್ ತಾಲೂಕಿನಲ್ಲಿ ನೂರಾರು ಮಾದಿಗರು ನಗರದಲ್ಲಿ ಅರೆಬೆತ್ತಲೆಯಾಗಿ ಉರುಳು ಸೇವೆ ಮಾಡಿ ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ನಗರದ ಸಂಗೊಳ್ಳಿ ರಾಯನ ವೃತ್ತದಿಂದ ತಹಶೀಲ್ ಕಚೇರಿಯವರೆಗೆ ಅರೆಬೆತ್ತಲೆ ಮೆರವಣಿಗೆ ಮಾಡಿ ಬಸವೇಶ್ವರ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಭಾರೀ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದ ದಲಿತ ಮುಖಂಡ ಸತೀಶ್ ಹರಿಜನ, ಒಳ ಮೀಸಲಾತಿಯನ್ನು ಜಾರಿ ಮಾಡುತ್ತೇವೆಂದು ಕುಂಟು ನೆಪ ಹೇಳುತ್ತಾ ಬಂದಿದ್ದಾರೆ. ಇನ್ನೇನು ಜಾರಿಯಾಗುವ ಸಂದರ್ಭದಲ್ಲಿ ನಮ್ಮ ಬಕಕೈ ಸಮುದಾಯದವರು ವಿರೋಧ ಮಾಡಿದ್ದಾರೆಂದು ಹೇಳುತ್ತಾನೆ ಬಂದಿದ್ದಾರೆ. ಕೂಡಲೇ ಜಾರಿ ಮಾಡದೇ ಇದ್ದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಮಾದಿಗರ ಕುಟುಂಬ ಸಮೇತ ಅಸಹಕಾರ ಚಳವಳಿಯನ್ನು ಮಾಡುತ್ತೇವೆಂದು ಎಚ್ಚರಿಕೆ ನೀಡಿದ್ದಾರೆ. ಕೆಲವು ಕಾಣದ ಕೈಗಳು ಆ ಸರ್ಕಾರದಲ್ಲಿ ಆಡಳಿತದಲ್ಲಿರುವುದರಿಂದ ಇವತ್ತು ಅವ್ರು ಏನ್ ಹೇಳ್ತಾರಂತಂದ್ರೆ ಈ ವರದಿ ಜನಸಂಖ್ಯೆಯ ವರದಿ ಏನದ ನಾಗಮೋಹನ್ ದಾಸ್ ಅವರು ಮಾಡಿರ್ತಕ್ಕಂಥ ವರದಿ ಅದು ಸುಳ್ಳಿದೆ ಅಂತಕ್ಕಂಥ ವಿಷಯವನ್ನ ಈ ಕೆಲವು ಕಾಣದ ಕೈಗಳು ಮಾಡ್ತಾ ಇದ್ದಾವೆ. ಈ ಹಿಂದೆ ಮಾಡಿರ್ತಕ್ಕಂಥ ಸದಾಶಿವ ಆಯೋಗದ ವರದಿ ಆಗಿರ್ಬೋದು, ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು, ಇನ್ನೂ ಹಲವಾರು ವರದಿಗಳು ಮಾದಿಗ ಜನಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಿದೆ ಅಂತಕ್ಕಂಥ ಮಾತನ್ನ ಹೇಳಿದಾಗ ಅವರಿಗೆ ಇವತ್ತು ಇದ್ದಷ್ಟ ಕೊಡೋರಲ್ರಿ, ಮಾದಿಗರು ಕರ್ನಾಟಕ ರಾಜ್ಯದಲ್ಲಿ ನಾವು ಹೆಚ್ಚಿದ್ದೀವಿ, ಅದನ್ನ ಏನು ವರದಿ ಮಾಡ್ತಕ್ಕಂಥ ಏನು ನಾಗಮೋಹನ್ ದಾಸ್ ಇವರಾಗಿರ್ಬೋದು, ಸದಾಶಿವರಾಗಿರ್ಬೋದು, ಜನಸಂಖ್ಯೆ ಎಷ್ಟೈತೆ ಅಷ್ಟ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತಾರ. ಆದ್ರೆ ಈ ಕಾಣದ ಕೈಗಳು ನಮ್ಮ ಜನಸಂಖ್ಯೆ ಹೆಚ್ಚಿದೆ ಅಂತೇಳಿ ಈ ಚಲವಾದಿಗಳು ಹೇಳ್ತಾರ. ಚಲವಾದಿಗಳ ಜನಸಂಖ್ಯೆ ಎಷ್ಟದ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅಂಕಿಅಂಶದಲ್ಲಿ ಇವತ್ತು ನಮ್ಮ ಜನಸಂಖ್ಯೆ ಹೆಚ್ಚಿದೆ, ಅದಕ್ಕಾಗಿ ಕೂಡಲೇ ಸರ್ಕಾರ ಜಾರಿ ಮಾಡಬೇಕಂತೇಳಿ ನಮ್ಮ ಒತ್ತಾಯ. ಇನ್ನೋರ್ವ ದಲಿತ ಮುಖಂಡ ಈಶ್ವರ ಕುಡಚ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ದಲಿತರ ಪಕ್ಷ ಎಂದು ನಂಬಿಕೆ ಇತ್ತು, ಆದರೆ ಅವರು ಇವತ್ತು ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡದೆ ನಿರಾಶೆ ಮಾಡಿದೆ. ಅಧಿವೇಶನದಲ್ಲಿ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಮುಂದಿನ ಕಾಂಗ್ರೆಸ್ ಸರ್ಕಾರ ರಚನೆ ಆಗದಂತೆ ಮಾಡುತ್ತೇವೆಂದು ಎಚ್ಚರಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೆಂಗೈತೆ ಅಂದ್ರೆ ಇದು ದಲಿತರ ಪಕ್ಷ ಅಂತೇಳಿ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ. ಆದ್ರೆ ನಾವು ಅದ್ರ ಮೇಲೆ ವಿಶ್ವಾಸ ಇತ್ತು, ಅದ್ರ ಮೇಲೆ ಒಂದು ಭಕ್ತಿ ಇತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ. ಏನಂತ ಇವತ್ತು ಅದಕ್ಕಾಗಿ ನಮ್ಮ ಹಿರಿಯರೆಲ್ಲ ಕೂಡಿ ದಿ ನಮಸ್ಕಾರ ಹಾಕುವಂತ ಕೆಲಸ ಮಾಡಿದ್ವು. ಇನ್ನ ಬರುವಂತ ಕ್ಯಾಬಿನೆಟ್ ದಾಗ ಏನಾರ ಸರ್ಕಾರ ಏನಾರ ನಮ್ಮ ಒಳ ಮೀಸಲಾತಿ ಜಾರಿ ಮಾಡಲಿಲ್ಲ ಅಂದ್ರೆ ಇದನ್ನ ಬಿಟ್ಟು ಬಿಡ್ತು ಕೊಡ್ತೀರಿ. ಈ ಸರ್ಕಾರ ಇನ್ನೊಮ್ಮೆ ಕಾಂಗ್ರೆಸ್ ಸರ್ಕಾರ ರಚನೆ ಆಗ್ಬಾರ್ದು ಅನ್ನೋ ಒಂದು ಲೆವೆಲ್ ತಂದು ಬಿಡ್ತು. ಮತ್ ಇನ್ನೊಂದು ನಾವು ಯಾವುದೋ ಸಮುದಾಯನ ವಿರೋಧ ಮಾಡತ್ತಿಲ್ಲ, ನಮ್ಮದು ಏನು ನಾಗಮೋಹನ್ ದಾಸ್ ವರದಿ ಜಾರಿ ಮಾಡಕ ಕೆಲವೊಬ್ಬರ ಸಚಿವರುಗಳು ಒಳಗಿನ ಒಳಗೇನ ಹುನ್ನಾರ ಮಾಡತ್ತೀರಿ. ಮಹದೇವಪ್ಪ ಅವರೇ, ಗೃಹಮಂತ್ರಿ ಅವರೇ, ನೀವೇನ್ ಮಾಡ್ತಾ ಇದೀರಲ್ಲ, ವಿರೋಧ ಮಾಡ್ತಾ ಇದೀರಲ್ಲ ನಾಗಮೋಹನ್ ದಾಸ್ ವರದಿ, ಇದು ನಿಮ್ಗೆ ತಪ್ಪಾದೈತಿ. ಯಾಕಂದ್ರೆ ನಮ್ಮ ಸಮಾಜ 35 ವರ್ಷದಿಂದ ಹೋರಾಟ ಮಾಡ್ಕೊತ ಬಂದೈತಿ. ನಾವು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಇನ್ನೂವರೆಗೂ ಮುಂದೆ ಬಂದಿಲ್ಲ. ಅದಕ್ಕಾಗಿ ದಯಮಾಡಿ ನಮ್ಮ ಸಮುದಾಯಕ್ಕೆ ಒಳ ಮೀಸಲಾತಿಯನ್ನ. ಬಳಿಕ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿ ತಾಲೂಕು ಆಡಳಿತ ಮೂಲಕ ಮುಖ್ಯಮಂತ್ರಿಗಳಿಗೆ ಒಳ ಮೀಸಲಾತಿ ಜಾರಿ ಮಾಡುವಂತೆ ಮನವಿ ಸಲ್ಲಿಕೆ ಮಾಡಿದ್ದಾರೆ. 5 ವರ್ಷಗಳಿಂದ ಈ ಹೋರಾಟ ಶಾಂತಿಯುತವಾಗಿ ಸಹನೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ ನಮ್ಮ ಹಿರಿಯರು. ಇವತ್ತು ಕಾಂಗ್ರೆಸ್ ಸರ್ಕಾರ ಮೇಲೆ ಭರವಸೆ ಇಟ್ಟ ನಮ್ಮೆಲ್ಲ ನಾಯಕರ ನಿಮಗ ದಿ ನಮಸ್ಕಾರ ಹಾಕಾತಿದ್ದು. ಅದಕ್ಕೆ ಕಾರಣ ಏನಂದ್ರೆ ನಿಮ್ಮ ಮೇಲೆ ಭಕ್ತಿ ಇಟ್ಟು. ಇಲ್ಲಿ ಬಂದ ನಾವು ನಿಮ್ಮ ಮೇಲೆ ಭಕ್ತಿ ಇಡಾಗಿಲ್ಲ. ಯಾಕಂದ್ರೆ ಕಳೆದ ಬಾರಿ ಸದಾಶಿವ ಆಯೋಗ ಜಾರಿ ಮಾಡ್ತಾರಂತೇಳಿ ನಮ್ಮ ಮೇಲೆ ಏನೋ ಸುಳ್ಳು ಭರವಸೆಗಳನ್ನ ಕೊಟ್ಟು ಹುಬ್ಳಿಯಲ್ಲಿ ಸಮಾವೇಶ ಇದ್ದಾಗ ನಮ್ಮ ಸಮುದಾಯದ ಜನ 6 ಜನ ಸತ್ತು, ನಿಮ್ಮ ಮನೆಯಾಗಿನ ಯಾರು ಸತ್ತಿಲ್ಲ. ನಾವು ಇಷ್ಟೆಲ್ಲ ಸಹಿತ ಕಳೆದ್ರೂ ಸಹಿತ ನಾವು ಇನ್ನೂ ಯಾವ ರೀತಿಯಾಗಿ ಹೋರಾಟ ಮಾಡ್ತಾ ಇದೀವಿ, ಶಾಂತಿಯುತವಾಗಿ. ಅರೇ ಇದು ಶಾಂತ ರೀತಿಯಾಗಿ ನಾವು ಮಾಡೋದಿಲ್ಲ. ನಮ್ಮ ಹಿರಿಯರು ಸಾಕಾಗೈತಿ. ಇದೇ ಹೇಳಿದ್ರ ಏನಂದ್ರ ಈ ದೇಶದಲ್ಲಿ ರಕ್ತಪಾತ ಆಗ್ತೈತಿ ಅಂತ ಯಾಕೆ ಹೇಳ್ತಾ ಇದಾರಂದ್ರ ಎಷ್ಟು ತಡ್ಕೋಬೇಕು, ನಾವು ಇನ್ನು ಎಷ್ಟು ಸಹಿಸ್ಕೋಬೇಕು. ನಾವು ಯಾರಿಗೆ ಕೊಡಬೇಡ ಅನ್ನತ್ತಿಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಾಗ ಐತೆ ಏನಂದ್ರೆ ಜಾತಿಗೆ
ಕೊಟ್ಟಿಗೆಯನ್ನ ಕೊಡಬಹುದು ಜನಸಂಖ್ಯೆ ಅನುಗುಣವಾಗಿ. ಅದು ಯಾವುದೇ ಜಾತಿ ಇರಲಿ, ಎಡಗೈ ಇರಲಿ ಬಲಗೈ ಇರಲಿ, ಯಾರೇ ಇರಲಿ, ನಾವು ಯಾವುದೂ ಜಾತಿಗಳ ವಿರೋಧಿಗಳಲ್ಲ. ಮಾನ್ಯ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರೇ, ನಿಮ್ ಕೆಲಸ ಏನು? ನೀವು ಮಠ ನೋಡ್ಕೋಬೇಕು, ಇಲ್ಲಾದ್ರ ನಮಗ ಉಪದೇಶ ಮಾಡ್ಕೊತ ಇರ್ಬೇಕು. ಅದನ್ನ ಬಿಟ್ಟು ನೀವು ಅವ್ರಿಗೆ ಮೀಸಲಾತಿ ಕೊಡಬೇಡ, ಇವ್ರಿಗೆ ಮೀಸಲಾತಿ ಕೊಡಬೇಡ. ಇದು ನಿಮ್ಮ ಅಪ್ಪನ ದೇಶ ಅಲ್ಲ, ಇದು ಬಾಬಾ ಸಾಹೇಬ್ರ ದೇಶ ಇದೆ. ಇದು ಬಾಬಾ ಸಾಹೇಬ್ರ ದೇಶ ಇದೆ. ಎಲ್ಲಾ ಜಾತಿಗಳಿಗೆ 6,000 ಜಾತಿಗಳು ನಾವು ಈ ದೇಶದಾಗ 6,000 ಜಾತಿಗಳಿಗೂ ಮೀಸಲಾತಿ ಕೊಡ್ರಿ, ನಾವು ಬೇಡ ಅಂತಿಲ್ಲ. ಆದ್ರೆ ನಮಗ್ ಬರ್ಬೇಕಾಗಿತ್ತು ಏನಾರ ನೀವು ವಿರೋಧ ಮಾಡ್ರ, ನಿಮ್ಮನ್ನ ನಾವು ವಿರೋಧ ಮಾಡೋಣ. ನೀವು ಯಾರೇ ಇಲ್ಲ, ಮಾನ್ಯ ಸಮಾಜ ಕಲ್ಯಾಣ ಸಚಿವರೇ ಮಹದೇವಪ್ಪ ಅವರೇ, ಕೇಳ್ರಿ ನಮ್ಮ ಮಾತು. ನೀವೇನ ಒಳಗಿಂದ ಒಳಗ ನಾವು ಹೊರಗೆ ಬಂದ್ಕೊಳ್ಳಿ ಮೀಡಿಯಾದಾಗ ಇಲ್ಲ ಮಾರಿ ಅರೇ ನೀ ಯಾರೋ ನಮಗೆ ಹೇಳಕ್ ಮಾರಾಕ, ನಮ್ಮ ಹಕ್ಕದ. ನಾವೇನು ಭಿಕ್ಷೆ ಕೇಳತ್ತಿಲ್ಲ ಕರೆ, ನಮಗ ಹಕ್ಕ ಐತದ. ನೀನು ಸಮಾಜ ಕಲ್ಯಾಣ ಸಚಿವ ಆಗಿ ಕೆಲಸ ಮಾಡೋದಿತ್ತಂದ್ರೆ ಮಾಡ, ಇಲ್ಲ ಅಂತಂದ್ರೆ ಬಿಟ್ಟು ರಾಜೀನಾಮೆ ಕೊಡು, ಬೇರೆ ನಾವು ಬರ್ತಾನೋ ಮಾರಾಯಣ. ಕರೆ ನಮ್ಮ ಜಾತಿಗೆ ವಿರೋಧ ಮಾಡಬೇಡ, ನಾವು ನಿನಗೆ ವಿರೋಧ ಮಾಡತ್ತಿಲ್ಲ. ನಾವು ನಿನಗೆ ವಿರೋಧ ಮಾಡ್ಬೇಕಾಗ್ತೈತಿ ಡೈರೆಕ್ಟ್ ಆಗಿ. ನಾವೇನಾರ ನಿಮಗೆ ಮೀಸಲಾತಿ ಕೊಡ್ಬೇಡ್ರಿ, ಮೀಸಲಾತಿ ಮಾಡಬೇಡ್ರಿ ಅಂತ ಏನ್ರ ಹಾಕು. ನಮ್ಮ ನಾಗಮೋಹನ್ ದಾಸ ನಮಗ ಸಮಾಜ ಹಿಂದುಳಿದ ಸಮಾಜ, ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಹಿಂದುಳಿದ ಸಮಾಜ. ನಮ್ಮದು ನಾವು ತಿನ್ನಾಕ್ ಬಿಡುವಾರಂದ್ರೆ ನೀವೆಂತ ನಾಲ್ಕರು. ಅದಕ್ಕಾಗಿ ಬಂಧುಗಳೇ, ಇನ್ನು ಮುಂದೆ ಸಾಕ. ಈಗ ಎಲ್ಲರೂ ಬಂದಾರ, ಮಾಡು ಇಲ್ಲ ಮಡಿ ಮಾಡಿಸೋದನ್ನ ಅದನ್ನ ಸರ್ಕಾರನ ಒಂದ ನಮ್ಮ ಮೀಸಲಾತಿ ಜಾರಿ ಮಾಡಬೇಕು ಅಂದ, ಇಲ್ಲ ಅಂತಂದ್ರೆ ಸರ್ಕಾರ ಕೆಡುವುದನ್ನ. ಅದೇನಾಯ್ತು ಆಗ್ಲೇ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ 2 ಮಾತು ಅವಕಾಶ ಮಾಡಿಕೊಟ್ಟ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಗೋಕಾಕ್ ದಲಿತ ಮುಖಂಡರಾದ ಬಸವರಾಜ ಅರಣ್ಯರ್, ಗೋವಿಂದ ಕಳ್ಳಿಮನಿ, ಬಾಳೇಶ ಶಾಂತವ್ವ ಗೋಳ, ಈಶ್ವರ ಗುಡಚ, ಬಸುಮೇಸ್ತ್ರಿ, ರವಿ ಗೊಡಗೋಳ, ಮಂಜುಳ ರಮಕನಹಟ್ಟಿ ಸೇರಿದಂತೆ ಗೋಕಾಕ್ ತಾಲೂಕಿನ ನೂರಾರು ಮಾದಿಗ ಸಮಾಜದ ಯುವಕರು, ಹಿರಿಯರು, ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು.